ನಿಮ್ಮ ಹತ್ರ ಪೈನಾಪಲ್ ಇತ್ತು ಅಂದರೆ ಈ ರೀತಿ ಒಂದು ಸ್ವೀಟ್ನ ಮಾಡಿಬಿಟ್ಟು ನೀವು ಒಂದು ವಾರದವರೆಗೆ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಜೆಲ್ಲಿ ಟೈಪ್ ಬರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಜಸ್ಟ್ ಒಂದು 3 ಐಟಮ್ ಇದ್ದರೆ ಸಾಕು, ಈ ರೀತಿಯಾದ ಒಂದು ಪೈನಾಪಲ್ ಜೆಲ್ಲಿನ ಮಾಡ್ಕೋಬೋದು. ಬನ್ನಿ ಹಾಗಾದರೆ ಈ ಒಂದು ಪೈನಾಪಲ್ ಜೆಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ಕೂಡ ಹೇಳ್ತೀನಿ. ಫಸ್ಟ್ ಪೈನಾಪಲ್ ತೊಗೊಳ್ಳಿ, ಪೈನಾಪಲ್ ಜೂಟ್ ತೆಗೆದುಬಿಟ್ಟು ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಅರ್ಧದಷ್ಟನ್ನು ಮಾತ್ರ ಹಾಕ್ತಾಯಿದ್ದೀನಿ, ನಂತರ ಅರ್ಧದಷ್ಟು ಇಲ್ಲಿ ನಮಗೆ ಉಪ್ಪಿಟ್ಟು ಮಾಡಿ ತೋರಿಸ್ತೀನಿ. ನೋಡಿ, ಇದನ್ನು ರುಬ್ಬಿಬಿಟ್ಟು ನೀರೇನು ಹಾಕೋದ್ರ ಬದಿಲ್ಲ, ಜಸ್ಟ್ ಪೈನಾಪಲ್ನ ಹಾಕಿಬಿಟ್ಟು ಅದರ ರಸನ ತಗೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಇಷ್ಟು ರಸ ಬಂದಿದೆ, ಮತ್ತು ಇದಕ್ಕೆ ಏನು ಕಲರ್ ಹಾಕಿಲ್ಲ, ಜಸ್ಟ್ ಪೈನಾಪಲ್ ರಸ ಅಷ್ಟೇ. ಇದನ್ನು ಒಂದು ಬೌಲಿಗೆ ನಾನು ಹಾಕ್ತಾಯಿದ್ದೀನಿ. ಇದು ಮೆಜರ್ಮೆಂಟಲ್ಲಿ ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಇಷ್ಟಾಗಿದೆ. ನಂತರ ಇದನ್ನು ನಾವು ಒಂದು ಪ್ಯಾನಿಗೆ ಹಾಕಿಬಿಟ್ಟು ಇದು ಬಿಸಿ ಮಾಡ್ಕೋಬೇಕು. ಇದಕ್ಕೆ ಮತ್ತೆ ನೀವು ಸಕ್ಕರೆ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಬಿಡಿ. ನೋಡಿ, ಈ ಒಂದು ಪಾತ್ರೆಯಲ್ಲಿ ಹಾಕಿದ್ನಲ್ಲ, ಅದಕ್ಕೆ ಅರ್ಧದಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಅಂದರೆ ನಿಮಗೆ ಒಂದು ಬಟ್ಲಷ್ಟು ನಿಮಗೆ ಪೈನಾಪಲ್ ಜ್ಯೂಸ್ ಸಿಕ್ತು ಅಂದರೆ ಅರ್ಧ ಬಟ್ಲಷ್ಟು, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದ್ರು ನಡೆಯುತ್ತೆ. ಪೈನಾಪಲ್ ಸಿಹಿ ಮೇಲೆ ಡಿಪೆಂಡ್ ಆಗುತ್ತೆ. ಸಕ್ಕರೆನ ಹಾಕಿಬಿಟ್ಟು ಇದು ಸ್ವಲ್ಪ ತಿಕ್ ಬರಬೇಕಂದ್ರೆ ಗಟ್ಟಿ ಹಾಕಬೇಕು. ಅಲ್ಲಿವರೆಗೆ ಇದನ್ನು ನಾವು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದಿ ಬರುತ್ತೆ, ಬರ್ತಾ ಬರ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲಿವರೆಗೆ ಸ್ವಲ್ಪ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಕೂಡ ಆಗಿದೆ, ನೀವು ಕಾಣ್ತಾ ಇರ್ಬೋದು. ಇದನ್ನು ಒಂದು ಬೇರೆ ಪ್ಲೇಟಿಗೆ ಕೂಡ ಹಾಕ್ಕೊಂಡು ಇಟ್ಕೋಬೋದು ನೀವು. ನೋಡಿ, ಗಟ್ಟಿಯಾಗಿದೆ, ಇವಾಗ ಒಂಥರ ಜಾಮ್ ಥರ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ಇದನ್ನು ಸ್ವಲ್ಪ ಪಕ್ಕದಲ್ಲಿಡೋಣ. ಮತ್ತೊಂದು ಪ್ಯಾನಲ್ಲಿ ನಾನು ಮತ್ತೊಂದು ಏನು ಮಾಡ್ಬೋದು ಅಂತ ತೋರಿಸ್ತೀನಿ. ನೋಡಿ, ಇದನ್ನು ಪಕ್ಕದಲ್ಲಿ ಇಟ್ಟಿದ್ದೀನಿ. ನಂತರ ಮತ್ತೊಂದು ಪ್ಯಾನಿಗೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ. ನಂತರ 1 ಚಮಚದಷ್ಟು ಕಾರ್ನ್ಫ್ಲವರ್, 1 ಅಥವಾ 2 ಚಮಚದಷ್ಟು ರಸದ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ನಂತರದಲ್ಲಿ ಗ್ಯಾಸ್ನ ಆನ್ ಮಾಡ್ಕೊಳ್ಳಿ. ಫಸ್ಟೇ ಆನ್ ಮಾಡಿಬಿಡಿ ಗ್ಯಾಸ್ನ, ಯಾಕೆಂದರೆ ಫುಲ್ ಗಟ್ಟಿಯಾಗಿಬಿಡುತ್ತೆ. ಇದು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸ್ನ ಆನ್ ಮಾಡಿಕೊಂಡು ಇದನ್ನು ಕೈ ಆಡ್ತಾಯಿರಿ. ಬೇಗನೆ ಗಟ್ಟಿಯಾಗುತ್ತೆ. ಅದೊಂಥರ ನಿಮಗೆ ಅಂಟು ಥರ ಇದು ಕಾರ್ನ್ಫ್ಲವರು. ನೋಡಿ, 3 ಐಟಮ್ ಹೇಳಿದ್ನಲ್ಲ, ಸಕ್ಕರೆ, ಜ್ಯೂಸು ಅಂದರೆ ಪೈನಾಪಲ್ ಜ್ಯೂಸು, ಕಾರ್ನ್ಫ್ಲವರ್, ಇಷ್ಟೇ 3 ಐಟಮಲ್ಲಿ ನೀವು ಜೆಲ್ಲಿನ ಮಾಡ್ಕೋಬೋದು. ನೋಡಿ, ಇವಾಗ ಮಿಕ್ಸ್ ಮಾಡ್ತಾ ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಒಂಥರ ಗುಳ್ಳೆ ಬಂದು ನೋಡಿ, ನಂಗೆ ಗೊತ್ತಾಗೋದಿಲ್ಲ ಯಾವಾಗ ಬಂದುಬಿಡುತ್ತೆ ಅಂತ, ಈ ರೀತಿ ಆಗಿಬಿಡುತ್ತೆ. ಇದನ್ನು ಚೆನ್ನಾಗಿ ಗಂಟು ಇಲ್ಲದೆ ರೀತಿಯಲ್ಲಿ ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ಕೊಳ್ತಾನೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಇದು ಬೇಯಬೇಕು. ಕಾರ್ನ್ಫ್ಲವರ್ ಕಲರ್ ಕೂಡ ನೋಡಿ ಒಂಥರ ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ ಅಲ್ವಾ, ಇಷ್ಟಾದರೆ ಸಾಕು. ಇವಾಗ ನಾವೇನು ಜ್ಯೂಸ್ ಮಾಡಿಟ್ಟಿದ್ವಲ್ಲ, ಆ ಜ್ಯೂಸನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿದ್ವಲ್ಲ ಅದನ್ನು ಇಲ್ಲಿ ಹಾಕಿಬಿಟ್ಟು ಈಗ ಚೆನ್ನಾಗಿ ರಪ ಅಂತ ಮಿಕ್ಸ್ ಮಾಡ್ಕೋಬೇಕು. ಬೇಗನೆ ಗಟ್ಟಿಯಾಗುತ್ತೆ ಅದರಿಂದ. ನೋಡಿ, ಇವಾಗ ಗಂಟು ಇಲ್ಲದೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡೆ. ಗಂಟು ಇತ್ತು ಅಂದರೆ ನಡೆಯುತ್ತೆ, ಏನು ತೊಂದರೆ ಇಲ್ಲ, ಯಾಕೆಂದರೆ ಸ್ವೀಟ್ನೆಸ್ ಇರುತ್ತೆ ಒಂದು ಪೈನಾಪಲ್ ರಸದಲ್ಲಿ. ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಮತ್ತೊಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಇವಾಗೆಲ್ಲ ಮಿಕ್ಸ್ ಆಗಿದೆ, ಗಂಟುಗಳೆಲ್ಲ ಆಲ್ಮೋಸ್ಟ್ ಹೋಗಿದೆ, ಇದರೂ ತೊಂದರೆ ಇಲ್ಲ. ನೋಡಿ, ಈಗ ನಾವೇನು ರಸ ತೆಗೆದಿದ್ವಲ್ಲ ಅದೇ ಒಂದು ಬೌಲಿಗೆ ಸ್ವಲ್ಪ ತುಪ್ಪನ ಹಚ್ಚಿದ್ದೀನಿ ನಾನು. ನಂತರ ನಾವು ಮಾಡಿರುವಂಥ ಮಿಶ್ರಣನ ಹಾಕಿಬಿಟ್ಟು ಒಂದು ದಿವಸ ಪೂರ್ತಿ ಇದನ್ನು ನಾನು ಫ್ರಿಜ್ಜರಲ್ಲಿ ಇಡ್ತಾಯಿದ್ದೀನಿ. ಮೇಲ್ಗಡೆ ಬೇಗನೆ ಗಟ್ಟಿಯಾಗುತ್ತೆ. ಟೈಟಾಗಿ ಮುಚ್ಚಿ ಇಟ್ಟರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಐಸ್ ಕಟ್ಬಿಡುತ್ತೆ. ಅದರಿಂದ ಕೆಳಗಡೆ, ಫ್ರಿಜ್ ಕೆಳಗಡೆ ಅಂದರೆ ಲೋವರ್ ಪೋರ್ಷನಲ್ಲಿ ಇಟ್ಟರು ನಡೆಯುತ್ತೆ. ನೋಡಿ, ಹಾಕಿಬಿಟ್ಟು ಸ್ವಲ್ಪ ಇದನ್ನು ಟ್ಯಾಪ್ ಮಾಡಿ, ಅದೇ ಕೆಳಗಡೆ ಇದನ್ನು ಗುಳ್ಳೆ ಇದ್ದರೆ ಮೇಲೆ ಬರುತ್ತೆ. ಅದರಿಂದ ನೋಡಿ, ಎಲ್ಲನೂ ಹಾಕಿದ್ದೀನಿ. ತಿನ್ನೋಕ್ಕೂ ಕೂಡ ತುಂಬ ಸೂಪರು, ನೋಡೋಕ್ಕೂ ಕೂಡ ಸೂಪರಾಗಿರುತ್ತೆ. ಮತ್ತು ಇದನ್ನು ಜಾಮ್ ಥರ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು, ಬ್ರೆಡ್ಡಿಗೆ, ಚಪಾತಿಗೆಲ್ಲ. ಟ್ಯಾಪ್ ಮಾಡಿದ್ದೀನಿ. ಇದನ್ನು ಓವರ್ ನೈಟ್ ನಾನು ಫ್ರಿಜ್ಜಲ್ಲೇ ಇಡ್ತಿದ್ದೀನಿ. ನೋಡಿ, ಮಾರ್ನಿಂಗ್ ಎದ್ದರೆ ಈ ರೀತಿಯ ಕಲರ್ ಕೂಡ ಸ್ವಲ್ಪ ಡಲ್ ಆಗಿದೆ. ಈಗ ನೋಡಿ, ಈ ರೀತಿ ನಾವು ಸ್ವಲ್ಪ ಎಡ್ಜಸ್ನ ಈ ರೀತಿ ಬಿಡಿಸ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಉಲ್ಟಾ ಹಾಕ್ಬಿಟ್ಟು ಟ್ಯಾಪ್ ಮಾಡಿದ್ರೆ ರುಚಿಯಾದ ಪೈನಾಪಲ್ ಸ್ವೀಟ್ ಅಥವಾ ಜೆಲ್ಲಿ ಅಂತ ಕರಿಬೋದು. ತುಂಬ ಸಿಂಪಲಾಗಿ ರೆಡಿ ಆಗುತ್ತೆ. ನೋಡಿ, ಕರೆಕ್ಟಾಗಿ ಎಡ್ಜ್ ಬಿಡಿಸ್ಕೊಂಡ್ರೆ ಬೇಗ ಬಂದುಬಿಡುತ್ತೆ. ನೋಡಿ, ಈ ರೀತಿ ಶೇಕ್ ಮಾಡಿದ್ರು ಜೆಲ್ಲಿ ಥರ ನೋಡಿ ಎಷ್ಟು ಅಲ್ಲಾಡುತ್ತೆ ಅಂತ. ನೋಡಿ, ಇದನ್ನು ಫ್ರಿಜ್ಜಲ್ಲಿ ಇಡ್ತೀರಾ ಅಂದರೆ ಒಂದು ವಾರ ತನಕ ಯೂಸ್ ಮಾಡ್ಕೋಬೋದು. ಆದರೆ ಖಾಲಿ ಆಗುತ್ತೆ, ಒಂದು ವಾರ ತನಕ ಇರೋದಿಲ್ಲ, ತಿಂದು ಖಾಲಿ ಆಗುತ್ತೆ. ನಾನು ಸ್ವಲ್ಪ ಡೆಕೋರೇಷನಿಗೆ ಅಂತ ಮೇಲ್ಗಡೆ ಸ್ವಲ್ಪ ಇಲ್ಲಿ ಸಕ್ಕರೆ ಪೌಡ್ರನ್ನ ಹಾಕಿದ್ದೀನಿ. ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದಿಲ್ಲ. ಈ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡಿಕೊಡ್ಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೂ ನಮ್ಮ ಚಾನಲ್ನ ಯಾರು ನೋಡ್ತಿರೋದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೂ ನೋಡಿ, ಈ ಸ್ವೀಟ್ ಇಷ್ಟ ಆಯಿತಾ ನಿಮಗೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ಪೈನಾಪಲ್ ಒಂದು ಸ್ವೀಟ್ ಜೆಲ್ಲಿ ರೆಡಿ ಆಯಿತು.
ಈ ರೀತಿ ನೀವು ಮಾಡಿಕೊಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.